Hi students, welcome to my English class. Today's class dialogue writing. Okay, ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್. ಇಲ್ಲಿ ಏನು ಕೊಟ್ಟಿರ್ತಾರಪ್ಪ ಅಂದರೆ ಏನು ಭಾಳಷ್ಟು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಡೈಲಾಗ್ ರೈಟಿಂಗನ್ನು ಯಾವ ರೀತಿ ಬರೀಬೇಕಪ್ಪ ಅಂತಂದ್ರೆ ಏನಿಲ್ಲ, ಫಸ್ಟು ಇಬ್ಬರ ನಡುವೆ ಸಂಭಾಷಣೆ ನಡೀತದೆ. ಆ ಸಂಭಾಷಣೆ ನಡೆಯುವಾಗ ಒಂದು ಬ್ರಾಕೆಟ್ನಲ್ಲಿ ಅಲ್ಲಲ್ಲೇ ಏನು ಮಾಡಿರ್ತಾರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಟೈಪ್ ಕೊಟ್ಟಿರ್ತಾರೆ. ಬ್ರಾಕೆಟ್ನಲ್ಲಿ ನೀವು ಏನು ಬರೀಬೇಕು, ಅಲ್ಲಿ ಏನು ಇನ್ಫಾರ್ಮೇಷನ್ ನೀವು ಹಾಕಬೇಕು ಅನ್ನೋದನ್ನು ಬ್ರಾಕೆಟ್ನಲ್ಲಿ ಕೊಟ್ಟಿರ್ತಾರೆ. ಅದನ್ನು ಓದ್ಕೊಂಡು ಸರಿಯಾಗಿ ಆನ್ಸರ್ ಬರೆದ್ರೆ ನಿಮ್ಗೆ 4 ಮಾರ್ಕ್ಸ್ ಸಿಗ್ತೈತಿ ಅಥವಾ 3 ಮಾರ್ಕ್ಸ್ ಸಿಗ್ತೈತಿ ನೋಡಿರಿ. ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್. ಫಸ್ಟ್ ಕ್ವಶನ್ ನೋಡಿರಿ. ಹಸ್ಬೆಂಡ್, ವಾಟ್ ವುಡ್ ಯು ಲೈಕ್ ಮೀ ಟು ಗೆಟ್ ಫಾರ್ ಯುವರ್ ಬರ್ತ್ಡೇ, ಎ ಸಾರಿ ಆರ್ ನೆಕ್ಲೆಸ್ ಅಂತ ಕೇಳ್ತಾರೆ ರೀ. ಇಲ್ಲಿ ವೈಫ್ ಹೇಳ್ತಾಳೆ ಡ್ಯಾಶ್ ಅಂತ ಕೊಟ್ರೆ, ಬ್ರಾಕೆಟ್ನಲ್ಲಿ ಕೊಟ್ರೆ ಏನು ರೀ, ಎಕ್ಸ್ಪ್ರೆಸ್ಸಿಂಗ್ ಪ್ರಿಫರೆನ್ಸ್, ಏನು ಬೇಕು ಅಂತ ಹೇಳೋದನ್ನು ನೀವು ಕೆಳಗಡೆ ಆನ್ಸರ್ ನೋಡಿರಿ. ವೈಫ್ ಹೇಳ್ತಾಳೆ ಐ ಪ್ರಿಫೇರ್ ಎ ನೆಕ್ಲೆಸ್, ಎಕ್ಸ್ಪ್ರೆಸ್ಸಿಂಗ್ ಪ್ರಿಫರೆನ್ಸ್, ಏನಾದರೂ ಒಂದು ಹೇಳಬೇಕು. ಈಗ ಸಾರಿನೋ ಅಥವಾ ನೆಕ್ಲೆಸ್ಸು ಅಂತ ಹೇಳಬೇಕಾಗಿತ್ತು. ಅವಳು ಏನು ಹೇಳ್ತಾಳೆ ರೀ, ವೈಫ್ ಐ ಪ್ರಿಫೇರ್ ಎ ನೆಕ್ಲೆಸ್. ಇಷ್ಟು ಬರೆದ್ರೆ 1 ಮಾರ್ಕ್ಸ್ ಸಿಗ್ತದೆ ನೋಡಿರಿ. ನೆಕ್ಸ್ಟ್ ಹಸ್ಬೆಂಡ್ ಡ್ಯಾಶ್. ಹಸ್ಬೆಂಡ್ ಆದಮೇಲೆ ಬ್ರಾಕೆಟ್ನಲ್ಲಿ ಏನು ಕೊಟ್ರೆ, ಆಸ್ಕಿಂಗ್ ಫಾರ್ ಪ್ರಿಫರೆನ್ಸ್ ಗೋಲ್ಡ್ ಆರ್ ಡೈಮಂಡ್. ಮತ್ತೆ ಕ್ವಶನನ್ನು ಕೇಳ್ತಾನೆ ರೀ ಹಸ್ಬೆಂಡು, ಗೋಲ್ಡು ಆರ್ ಡೈಮಂಡ್ ಬೇಕು ಅಂತ ಕೇಳ್ತಾರೆ. ಹೌದಾ, ಇಲ್ಲಿ ನೆಕ್ಲೆಸ್ ಅಂದ್ಕೊಳ್ಳಿ ಏನು ಕೇಳ್ತಾನೆ, ಗೋಲ್ಡ್ ಆರ್ ಡೈಮಂಡ್ ಅಂತ ಕೇಳ್ತಾನೆ. ಇಲ್ಲಿ ನೋಡಿರಿ, ಹಸ್ಬೆಂಡ್ ವುಡ್ ಯು ಲೈಕ್ ಎ ಗೋಲ್ಡ್ ನೆಕ್ಲೆಸ್ ಆರ್ ಡೈಮಂಡ್ ಒನ್, ಗೋಲ್ಡ್ ಬೇಕು ಅಥವಾ ಡೈಮಂಡ್ ಬೇಕು ಅಂತ ಇಲ್ಲಿ ಕೇಳ್ತಾನೆ. ನೆಕ್ಸ್ಟ್ ವೈಫ್, ಐ ಪ್ರಿಫೇರ್ ಎ ಡೈಮಂಡ್ ನೆಕ್ಲೆಸ್. ನೋಡಿರಿ, ವೈಫ್ ಐ ಪ್ರಿಫೇರ್ ಎ ಡೈಮಂಡ್ ನೆಕ್ಲೆಸ್ ಅಂತ ಹೇಳ್ತಾಳೆ. ಮತ್ತು ಇಲ್ಲಿ ಹಸ್ಬೆಂಡ್ ಕೊಟ್ಟ ಮೇಲೆ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟರೆ ಎಕ್ಸೆಪ್ಟಿಂಗ್, ಒಪ್ಕೋಬೇಕಲ್ಲ, ಅದನ್ನು ನೋಡಿರಿ ಏನು ಹೇಳ್ತಾರೆ, ಓಕೆ ಐ ವಿಲ್ ಗೆಟ್ ಯು ಡೈಮಂಡ್ ಒನ್, ನಾ ಡೈಮಂಡ್ ತಂದು ಕೊಡ್ತೀನಿ ಅಂತ ಹೇಳ್ತಾನೆ. ವೈಫ್ ಏನು ಹೇಳಬೇಕು ಇಲ್ಲಿ ಬ್ರಾಕೆಟ್ನಲ್ಲಿ ನೋಡಿರಿ, ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್. ಇಲ್ಲಿ ಅವ್ರ ಹೆಂಡ್ತಿ ಏನು ಹೇಳಬೇಕಾಗಿತ್ತು, ಧನ್ಯವಾದಗಳನ್ನ ಸಲ್ಲಿಸ್ಬೇಕಾಗಿತ್ತು. ಹಾಗಾಗಿ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಏನು ಹೇಳಬೇಕು ರೀ, ವೈಫ್ ಥ್ಯಾಂಕ್ಸ್ ಡಾರ್ಲಿಂಗ್ ಅಂತ ಅಥವಾ ಥ್ಯಾಂಕ್ ಯು ಅಂತ ಹೇಳ್ತಾರೆ. ನೆಕ್ಸ್ಟು ಸೆಕೆಂಡ್ ಒನ್ ನೋಡಿರಿ. ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್. ಕುಮಾರ್ ಮೀಟ್ಸ್ ಕರಣ್, ಎ ಕಂಪ್ಯೂಟರ್ ಟೆಕ್ನಿಷಿಯನ್, ಟು ಗೆಟ್ ಹೀಸ್ ಅ ಕಂಪ್ಯೂಟರ್ ರಿಪೇರ್ಡ್. ಏನು, ಕುಮಾರ್ ಮತ್ತು ಕರಣ್ ನಡುವೆ ಸಂಭಾಷಣೆ ನಡೀತದೆ ಕಂಪ್ಯೂಟರ್ ರಿಪೇರಿಂಗ್ ಆಗೋದು ಸಂಬಂಧ. ಕುಮಾರ್, ಗುಡ್ ಮಾರ್ನಿಂಗ್ ಸರ್. ಕುಮಾರ್ ಏನು ಹೇಳ್ತಾನೆ, ಗುಡ್ ಮಾರ್ನಿಂಗ್ ಸರ್ ಅಂತ ಕೇಳ್ತಾನೆ. ಕರಣ್, ಗುಡ್ ಮಾರ್ನಿಂಗ್, ಪ್ಲೀಸ್ ಬಿ ಸೀಟೆಡ್, ಕೂತ್ಕೊಳ್ರಿ ಅಂತ ಹೇಳ್ತಾರೆ. ಕೂತ್ಕೊಳ್ರಿ ಅಂತ ಹೇಳಿದ ಮೇಲೆ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಡ್ಯಾಶ್ನ ಕೊಟ್ಟಾರಿ, ಸೀಕಿಂಗ್ ಎ ಇನ್ಫಾರ್ಮೇಷನ್, ಏನಾದರೂ ಇನ್ಫಾರ್ಮೇಷನ್ನ ಕೊಡಬೇಕಾಗಿತ್ತು. ಹೌದಲ್ರಿ, ಏನು ಕೊಡ್ತಾನೆ ನೋಡಿರಿ ನೆಕ್ಸ್ಟ್ ವಾಟ್ಸ್ ದ ಮ್ಯಾಟರ್ ಆರ್ ಪ್ರಾಬ್ಲಮ್, ಸೀಕಿಂಗ್ ಇನ್ಫಾರ್ಮೇಷನ್, ಆಮೇಲೆ ಎದಕ್ಕೆ ಬಂದಾನ ಅನ್ನೋದನ್ನು ಹೇಳಬೇಕಾಗಿತ್ತು. ಅದಕ್ಕೆ ಸೀಕಿಂಗ್ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ರೀ. ಹಾಗಾಗಿ ಏನು ಹೇಳ್ತಾನವ, ಗಿವಿಂಗ್ ಎ ಇನ್ಫಾರ್ಮೇಷನ್, ವಾಟ್ಸ್ ದ ಮ್ಯಾಟರ್ ಪ್ರಾಬ್ಲಮ್ ಏನಂತ ಕೇಳ್ತಾನೆ. ನೆಕ್ಸ್ಟ್ ಕುಮಾರ್, ಮೈ ಕಂಪ್ಯೂಟರ್ ಡ್ಯಾಶ್, ಕಂಪ್ಯೂಟರ್ ಏನಾಗಿದೆ ಅಂತ ಹೇಳಬೇಕಲ್ಲ ಮುಂದೆ. ನೋಡಿರಿ ಬ್ರಾಕೆಟ್ನಲ್ಲಿ ಕೊಟ್ಟರೆ ಗಿವಿಂಗ್ ಎ ಇನ್ಫಾರ್ಮೇಷನ್, ಕಂಪ್ಯೂಟರ್ಗೆ ಏನಾಗಿದೆ ಅಂತ ಕೇಳ್ತಾರೆ ನೋಡಿರಿ. ಕುಮಾರ್ ಹೇಳ್ತಾನೆ ಆನ್ಸರು, ಮೈ ಕಂಪ್ಯೂಟರ್ ಹ್ಯಾಸ್ ಸ್ಟಾಪ್ಡ್ ವರ್ಕಿಂಗ್ ಸಿನ್ಸ್ ದಿಸ್ ಮಾರ್ನಿಂಗ್, ನನ್ನ ಕಂಪ್ಯೂಟರ್ ಬೆಳಗ್ಗಿಂದ ವರ್ಕ್ ಮಾಡೋಕತ್ತಿಲ್ಲ ಅಂತ ಇನ್ಫಾರ್ಮೇಷನ್ ಹೇಳ್ತಾನೆ ರೀ. ನೆಕ್ಸ್ಟ್ ಕರಣ್, ರೈಟ್ ನೌ ವಿ ಆರ್ ಟು ಬ್ಯುಸಿ, ಕ್ಯಾನ್ ಯು ಲೀವ್ ಯುವರ್ PC ವಿತ್ ಅಸ್ ಫಾರ್ 2 days ಅಂತ ಕೇಳ್ತಾನೆ ರೀ. ಯಾರು, ಕರಣ್. ಕುಮಾರ್ ಹೇಳ್ತಾನೆ ರೀ, ಸಾರಿ ಐ ಡ್ಯಾಶ್. ನೋಡಿರಿ, ಎಕ್ಸ್ಪ್ರೆಸ್ಸಿಂಗ್ ಡಿಸ್ಪ್ರೂವಲ್ ಅಂದರೆ ಬ್ಯಾಡ್ ಅಂತ ಹೇಳಕ್ಕೆ ಏನು ಹೇಳ್ತಾನೆ ನೋಡಿರಿ. ಸಾರಿ ಐ ಕಾಂಟ್ ಡೂ ಸೊ, ಐ ನೀಡ್ ಇಟ್ ಅರ್ಜೆಂಟ್ಲಿ, ನನಗೆ 2 ದಿನ ಮಟ್ಟಿಗೆ ಅಂತ ತೆಗೆದುಕೊಡೋಕ್ಕಾಗಲ್ಲ PCನ, ಅದಕ್ಕೆ ಅರ್ಜೆಂಟ್ ಇದೆ ನನಗೆ ಅಂತ ಹೇಳ್ತಾನೆ ರೀ. ನೆಕ್ಸ್ಟ್ ಕರಣ್, ಐ ಆಮ್ ಅಫೇರ್ಡ್ ಯು ವಿಲ್ ಹ್ಯಾವ್ ಟು ಗೋ ಟು ಅನದರ್ ಟೆಕ್ನಿಷಿಯನ್, ಆಯಿತು ನಾನು ಬೇರೆ ಕಡೆ ಟೆಕ್ನಿಷಿಯನ್ ನೋಡ್ಕೋತೀನಿ ಅಂತ ಹೇಳ್ತಾನೆ. ಕುಮಾರ್, ಎಂಡಿಂಗ್ ಕನ್ವರ್ಸೇಷನ್, ಮುಕ್ತಾಯ ಮಾಡಬೇಕಲ್ಲ ಏನಾದ್ರು ಕನ್ವರ್ಸೇಷನ್, ಅದಕ್ಕೆ ಎಂಡಿಂಗ್ ಕನ್ವರ್ಸೇಷನ್ ನೋಡಿರಿ. ಕುಮಾರ್ ಹೇಳ್ತಾನೆ ಓಕೆ ಥ್ಯಾಂಕ್ ಯು, ಅಲ್ಲಿಗೆ ಮಾತನ್ನು ಮುಗಿಸ್ತಾನೆ ನೋಡಿರಿ. 2 ಡೈಲಾಗ್ನ ಕಲೀರಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಡೈಲಾಗ್ ರೈಟಿಂಗನ್ನು ಕಲಿಯೋಣ ಅಂತ.